ಅನೇಕ ಪೀಳಿಗೆಗಳ ರಹಸ್ಯ, ವಿಶ್ವದ ಅತಿ ದೊಡ್ಡ ಸಮಾರಂಭ. ಕೋಟ್ಯಾಂತರ ಭಕ್ತರು ಒಂದೇ ಸ್ಥಾನದಲ್ಲಿ ಕೂಡುವ ಅದ್ಭುತ ದೃಶ್ಯ. ಅದು ಬೇರೆ ಯಾವುದೋ ಸಮಾರಂಭ ಅಲ್ಲ, ಅದೇ ನೋಡಿ ವಿಶ್ವದ ಅತ್ಯಂತ ದೊಡ್ಡ ಸಮಾರಂಭ ಆಗಿರುವ ಮಹಾಕುಂಭ ಮೇಳ. ನಾವು ಮೊದಲು ಮಹಾಕುಂಭ ಮೇಳದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಕುಂಭ ಮೇಳವು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವಗಳಿಂದ ಕೂಡಿದೆ. ಹಿಂದೂ ಪುರಾಣಗಳ ಪ್ರಕಾರ ಮಹಾಕುಂಭವು ದೈವಿಕ ಸಮುದ್ರ ಮಂಥನ ಅಥವಾ ಸಾಗರ ಮಂಥನದಿಂದ ಹುಟ್ಟಿದೆ ಎಂದು ಹೇಳಲಾಗುತ್ತದೆ. ದೇವರುಗಳು ಮತ್ತು ರಾಕ್ಷಸರು ಅಮರತ್ವದ ಮಕರಂದದ ಮಡಿಕೆಗಾಗಿ ಹೋರಾಟವನ್ನ ಮಾಡುತ್ತಿದ್ದರು. ಆವಾಗ ಭಗವಾನ್ ವಿಷ್ಣು ಮಡಿಕೆಯೊಂದಿಗೆ ಹಾರಿ ಹೋದನಂತೆ. ಮಕರಂದದ ಕೆಲವು ಹನಿಗಳು ಭೂಮಿಯ ಮೇಲಿನ 4 ಪ್ರಸಿದ್ಧ ಸ್ಥಳಗಳ ಮೇಲೆ ಬಿದ್ದವು. ಅವೇ ನೋಡಿ ಈಗ ಕುಂಭಮೇಳದ ಸ್ಥಳಗಳಾಗಿವೆ. ಆ ಸ್ಥಳಗಳು ಯಾವ್ಯಾವು ಅಂದರೆ ಹರಿದ್ವಾರ, ಪ್ರಯಾಗರಾಜ್, ಉಜ್ಜಯಿನಿ ಮತ್ತು ನಾಸಿಕ. ಪ್ರತಿಯೊಂದು ಸ್ಥಳದ ವೇಳೆಯು ಗುರು ಮತ್ತು ಸೂರ್ಯನ ಸ್ಥಾನವನ್ನ ಆಧರಿಸುತ್ತದೆ ಮತ್ತು ಆ ಸ್ಥಳದಲ್ಲಿ ಗುರುವು ವಾಸಿಸುವ ರಾಶಿ ಚಕ್ರ ಚಿಹ್ನೆಗಳನ್ನ ಆಧರಿಸುತ್ತವೆ. ಪ್ರಯಾಗರಾಜನಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳವು ವಿಶ್ವದ ಅತ್ಯಂತ ದೊಡ್ಡ ಸಮಾರಂಭದಲ್ಲಿ ಒಂದಾಗಿದೆ ಮತ್ತು ಅತ್ಯಂತ ಮಂಗಳಕರವಾಗಿದೆ ಎಂದು ಪರಿಗಣಿಸಲಾಗಿದೆ. ಮಹಾಕುಂಭ ಮೇಳದಲ್ಲಿ ಪ್ರಯಾಗರಾಜನ ಮಹತ್ವ. ಹಿಂದೆ ಅಲಹಾಬಾದ್ ಎಂದು ಕರೆಯಲ್ಪಡುವ ಪ್ರಯಾಗರಾಜ್ ಹಿಂದೂ ಧರ್ಮದ ವಿಶೇಷ ಸ್ಥಾನದಲ್ಲಿ ಒಂದಾಗಿದೆ. ಇದರ ಮಹತ್ವವು ಅದರ ಭೌಗೋಳಿಕ ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣಗಳಿಂದ ಬಂದಿದೆ. ಈ ಪ್ರದೇಶವು 3 ಪವಿತ್ರ ನದಿಗಳಿಂದ ಕೂಡಿದೆ, ಆದ್ದರಿಂದ ಇದನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಆ ನದಿಗಳು ಯಾವ್ಯಾವು ಅಂದರೆ ಗಂಗಾ, ಯಮುನಾ ಮತ್ತು ಅದೃಶ್ಯ ಅಥವಾ ಪೌರಾಣಿಕ ಸರಸ್ವತಿ. ಈ ಸಂಗಮವು ಸ್ವರ್ಗಕ್ಕೆ ಒಂದು ಪೋರ್ಟಲ್ ಎಂದು ನಂಬಲಾಗುತ್ತದೆ. ಪ್ರಯಾಗರಾಜನ ಮಹಾಕುಂಭ ಮೇಳವು ಮಂಗಳಕರ ಸ್ನಾನದ ದಿನಾಂಕಗಳಲ್ಲಿ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಪ್ರಪಂಚಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಇದು ಆಕರ್ಷಣೆ ಮಾಡುತ್ತದೆ. ಕುಂಭಮೇಳದ ಸಮಯದಲ್ಲಿ ಪವಿತ್ರ ನೀರಿನಲ್ಲಿ ಸ್ನಾನವನ್ನ ಮಾಡಿದರೆ ಅವರ ಪಾಪ ವಿಮೋಚನೆಯಾಗುತ್ತದೆ ಮತ್ತು ಮೋಕ್ಷವನ್ನ ಪಡೆಯಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಅವರಲ್ಲಿ ಇದೆ. ಶಾಹಿ ಸ್ನಾನ ಅಥವಾ ರಾಯಲ್ ಸ್ನಾನ ದಿನವು ಮಹಾಕುಂಭ ಮೇಳದ ಅತ್ಯಂತ ಮಹತ್ವದ ಘಟನೆಗಳಲ್ಲಿ ಒಂದಾಗಿವೆ. ಕುಂಭಮೇಳ ವಿಶೇಷ ಆಕರ್ಷಣೆಗಳು ಯಾವುವು? ಬಹಳಷ್ಟು ವಿಶೇಷಗಳಲ್ಲಿ ಒಂದಾಗಿದೆ ನಾಗ ಸಾಧುಗಳು. ಈ ಘಟನೆಯ ಅಡಿಪಾಯ ನಾಗ ಸಾಧುಗಳು. ಭಾರತದಲ್ಲಿ ನಾಗ ಸಾಧುಗಳನ್ನ ಪತ್ತೆ ಮಾಡುವುದು ತುಂಬಾನೇ ಕಷ್ಟವಾಗಿದೆ, ಏಕೆಂದರೆ ಅವರು ಹೆಚ್ಚಾಗಿ ಹಿಮಾಲಯ ಮತ್ತು ದೊಡ್ಡ ಕಾಡಿನಲ್ಲಿ ಅವರು ವಾಸವಾಗಿರುತ್ತಾರೆ. ಈ ಇವೆಂಟಿನ ಸ್ಟಾರ್ ಆಕರ್ಷಣೆಯಾದ ಇವರು ಜಾತ್ರೆಯಲ್ಲಿ ಸಾರ್ವಜನಿಕರ ನಡುವೆ ನೇರ ಪ್ರದರ್ಶನವನ್ನ ನೀಡುತ್ತಾರೆ. ಪ್ರಪಂಚಾದ್ಯಂತ ಪ್ರವಾಸಿಗರನ್ನ ಸೆಳೆಯುತ್ತಾರೆ. ಯಾವಾಗಲೂ ಬೂದಿಯಲ್ಲಿ ಅಮೃತವಾದ ಕತ್ತಲೆಯ ದೇಹ, ಉದ್ದನೆಯ ಕೇಶ ವಿನ್ಯಾಸ ಮತ್ತು ರಕ್ಷಣಾ ಕವಚದ ತಂತ್ರವಾಗಿದೆ. ಎರಡನೇದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ. ಈ ಪ್ರಮುಖ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದು ತ್ರಿವೇಣಿ ಸಂಗಮ. ಇಲ್ಲಿ ಭಕ್ತರು 3 ನದಿಗಳ ಸಂಗಮ ಸ್ಥಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡುತ್ತಾರೆ. ದೊಡ್ಡ ತೀರ್ಥಯಾತ್ರೆಯು ದೊಡ್ಡ ಅಪಾಯಗಳನ್ನ ತರುತ್ತದೆ. 1954ರಲ್ಲಿ ಪ್ರಯಾಗರಾಜನಲ್ಲಿ ನಡೆದ ಕುಂಭಮೇಳವು ಐತಿಹಾಸಿಕ ಅತ್ಯಂತ ಭೀಕರವಾದ ಜನಸಾಂದ್ರತೆ ದುರಂತಗಳಲ್ಲಿ ಒಂದಾಗಿದೆ. ಕನಿಷ್ಠ 400 ಜನರು ಒಂದೇ ದಿನದಲ್ಲಿ ತುಳಿದು ಸತ್ತರು ಅಥವಾ ಮುಳುಗಿದರು. ಕೆಲವು ಖಾತೆಗಳು ನಿಜವಾದ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳುತ್ತಾರೆ. 2003ರಲ್ಲಿ ನಾಸಿಕಾ ಕುಂಭಮೇಳದಲ್ಲಿ 39 ಜನರು ಸಾವನ್ನಪ್ಪಿದರು. 2010ರಲ್ಲಿ ಹರಿದ್ವಾರ ಕುಂಭಮೇಳದಲ್ಲಿ 7 ಜನರು ಸಾವನ್ನಪ್ಪಿದರು. 2013ರಲ್ಲಿ ಪ್ರಯಾಗರಾಜ್ ಕುಂಭಮೇಳದಲ್ಲಿ 36 ಜನರು ಸಾವನ್ನಪ್ಪಿದರು. ಈ ಪುಣ್ಯ ಸಮಾರಂಭದಲ್ಲಿ ಸಾವು ನೋವು ಆಗ್ತಿರೋದು ತುಂಬಾ ದುಃಖಕರವಾದ ಸಂಗತಿಯಾಗಿದೆ ಅಲ್ವಾ?
2025ರಲ್ಲಿ ಭಾರತ ಹೇಗೆ ಸಿದ್ಧವಾಗಿದೆ? ಈ ಮಹಾಕುಂಭ ಮೇಳನ್ನ ನಡೆಸಲು ಪ್ರಯಾಗರಾಜ್ ನದಿಯ ದಂಡೆಯಲ್ಲಿ ತಾತ್ಕಾಲಿಕ ಟೆಂಟ್ ಮತ್ತು ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕಿದ್ದಾರೆ. ಸುಮಾರು 1,66,000 ಡೈರಿಗಳು, 1,50,000 ಶೌಚಾಲಯಗಳು ಮತ್ತು ತಾತ್ಕಾಲಿಕ ಆಸ್ಪತ್ರೆಗಳನ್ನ ನಿರ್ಮಿಸಿದ್ದಾರೆ. ಮೂಲ ಸೌಕರ್ಯ ನವೀಕರಣ, ಸುಗಮ ಸಾರಿಗೆ ಖಚಿತಪಡಿಸಲು ಪರಿಚಯಿಸಲಾದ 98 ವಿಶೇಷ ರೈಲ್ಗಳು ಸೇರಿವೆ. ಆ ಮೈದಾನದಲ್ಲಿ ಸುಮಾರು 40,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಧಿಕಾರಿಗಳು ಮೈದಾನದ ಸುತ್ತಲೂ 2,700 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಈ ಸಮಾರಂಭಗೋಸ್ಕರ 4,000 ಹೆಕ್ಟಾರ್ ಭೂಮಿಗಳನ್ನ ಮೀಸಲಾತಿ ಇಟ್ಟಿದ್ದಾರೆ. ಈ ಬೃಹತ್ ಸಮಾರಂಭಕ್ಕೆ ಇವರು ಸುಮಾರು 7 ಕೋಟಿ ಖರ್ಚನ್ನ ಮಾಡಿದ್ದಾರೆ. ಮಹಾಕುಂಭ ಮೇಳವು 2 ಲಕ್ಷ ಕೋಟಿ ರೂಪಾಯಿಗಳನ್ನ ಗಳಿಸುವ ನಿರೀಕ್ಷೆಯಲ್ಲಿ ಇದೆ. ಮಹಾಕುಂಭ ಮೇಳ 2025 ಉತ್ತರ ಭಾರತದಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ 2 ಲಕ್ಷ ಕೋಟಿ ಅಂದಾಜಿನ ಪ್ರಕಾರ ಪ್ರತಿ 40 ಕೋಟಿ ಜನರಿಗೆ ಸರಾಸರಿ 5,000 ರೂಪಾಯಿ ಖರ್ಚು ಮಾಡುತ್ತಾರೆ. ಈ ಇವೆಂಟ್ ನಲ್ಲಿ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಗಳಿಸಬಹುದು ಎಂದು ಅಂದಾಜು ಮಾಡಿದ್ದಾರೆ. ಪ್ರತಿ ವ್ಯಕ್ತಿಗೆ ಸರಾಸರಿ ವೆಚ್ಚವು 10,000 ರುಗೆ ಏರಬಹುದು ಎಂದು ಮತ್ತು ಒಟ್ಟು ಆರ್ಥಿಕ ಪರಿಣಾಮವು 4 ಲಕ್ಷ ಕೋಟಿ ರುಗೆ ತಲುಪಬಹುದು ಎಂದು ಹೇಳಿದ್ದಾರೆ. ಸರಕು ಸಾಗಾಣಿಕೆ ಮತ್ತು ಟ್ಯಾಕ್ಸಿಗಳು ಸೇರಿದಂತೆ ಸಾರಿಗೆ ಮತ್ತು ಲಾಜಿಸ್ಟಿಕ್ 10,000 ಕೋಟಿ ರೂಪಾಯಿಗಳ ನಿರೀಕ್ಷೆ ಇದೆ. ಆದರೆ ಪ್ರವಾಸೋದ್ಯಮ ಸೇವೆಗಾಗಿ ಟೂರ್ ಗೈಡ್ಗಳು, ಟ್ರಾವೆಲ್ ಪ್ಯಾಕೇಜ್ಗಳು ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಇನ್ನು 10,000 ಕೋಟಿ ರೂಪಾಯಿಗಳು ನೀಡುವ ಸಾಧ್ಯತೆ ಇದೆ, ಸಿಎಐಟಿ ಹೇಳಿದೆ. ತಾತ್ಕಾಲಿಕ ವೈದ್ಯಕೀಯ ಶಿಬಿರಗಳು, ಆಯುರ್ವೇದ ಉತ್ಪನ್ನಗಳು ಮತ್ತು ಔಷಧಿಗಳು 3,000 ಕೋಟಿ ರೂಪಾಯಿಗಳನ್ನ ತರಬಹುದು. ಆದರೆ ಈ ಟಿಕೆಟಿಂಗ್, ಡಿಜಿಟಲ್ ಪಾವತಿಗಳು, ವೈಫೈ ಸೇವೆಗಳು ಮತ್ತು ಮೊಬೈಲ್ ಚಾರ್ಜಿಂಗ್ ಸ್ಟೇಷನ್ಗಳಂತಹ ವಲಯಗಳು 1,000 ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರವನ್ನ ನಿರೀಕ್ಷಿಸಲಾಗಿದೆ. ಜಾಹೀರಾತು ಮತ್ತು ಪ್ರಚಾರ ಚಟುವಟಿಕೆಗಳು ಸೇರಿದಂತೆ ಮನರಂಜನೆ ಮತ್ತು ಮಾಧ್ಯಮಗಳ ವ್ಯಾಪಾರಗಳಲ್ಲಿ 10,000 ಕೋಟಿ ರೂಪಾಯಿಗಳನ್ನ ಗಳಿಸಬಹುದು ಎಂಬ ನಿರೀಕ್ಷೆ ಇದೆ ಎಂದು ಸಿಎಐಟಿ ಹೇಳಿದೆ. ನೋಡಿ, ಮಹಾಕುಂಭ ಮೇಳದ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಗಳನ್ನ ನಾವು ತಿಳಿದುಕೊಂಡ್ವಿ. ಆ ಮಹಾಕುಂಭ ಮೇಳದಲ್ಲಿ ಶ್ರೇಷ್ಠವಾದ ಸಾಧುಗಳನ್ನ ನಾವು ನೋಡಬಹುದು. ಹಾಗೆ ನಾವು ಎಂದು ನೋಡಿರಲು ಸಾಧ್ಯವಿಲ್ಲ ಅಂತಹ ದೃಶ್ಯಗಳನ್ನ ನಾವು ಅಲ್ಲಿ ಕಾಣಬಹುದು. ನೀವು ಯಾವಾಗಾದರೂ ಒಮ್ಮೆ ಈ ಮಹಾಕುಂಭ ಮೇಳಕ್ಕೆ ಹೋಗಲು ಇಷ್ಟ ಪಡುತ್ತೀರಾ ಅಥವಾ ಇಲ್ಲ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.